ಒಂದು ದಿನ ಕೈಲಾಸದಲ್ಲಿ ಪಾರ್ವತಿದೇವಿ ತನ್ನ ಸಖಿಯರ ಜೊತೆ ಇರುವಾಗ ಬಾಕ್ಲಲ್ಲಿ ನಂದಿಯನ್ನು ಕಾವಲು ಕಾಯಕ್ಕೆ ಅಂತ ಬಿಟ್ಟಿರುತ್ತಾಳೆ. ಅದೇ ಸಮಯದಲ್ಲಿ ಶಿವನ ಆಗಮನವಾಗುತ್ತೆ. ಶಿವ ಬಂದಾಗ ನಂದಿ ನನ್ನ ಆರಾಧ್ಯ ದೇವವನ್ನು ಹೇಗೆ ತಡೆಯೋದು ಅಂತ ಹೇಳಿಬಿಟ್ಟು ಶಿವನನ್ನು ಒಳಗೆ ಹೋಗ್ಲಿಕ್ಕೆ ಬಿಡ್ತಾನೆ. ಶಿವ ಒಳಗೆ ಬಂದ ಮೇಲೆ ಪಾರ್ವತಿದೇವಿ ಶಿವನನ್ನು ನೋಡಿ ನೀವು ಒಳಗಡೆ ಹೇಗೆ ಬಂದ್ರಿ ಅಂತ ಕೇಳ್ತಾಳೆ. ಪಾರ್ವತಿದೇವಿಗೆ ಆವಾಗ ಸ್ವಲ್ಪ ಅಸಮಾಧಾನವಾಗುತ್ತದೆ. ಮತ್ತೊಂದು ದಿನ ಪಾರ್ವತಿದೇವಿ ಸ್ನಾನಕ್ಕೆ ಹೋಗಬೇಕಾದ್ರೆ ನಂದಿಯನ್ನು ಬಾಕ್ಲಲ್ಲಿ ಕಾಯೋದು ಬೇಡ ಅಂತಂತ ಹೇಳಿಬಿಟ್ಟು ತನ್ನ ಬೆವರಿನಿಂದನೇ ಒಂದು ಮೂರ್ತಿಯನ್ನು ರೆಡಿ ಮಾಡ್ತಾಳೆ. ಆ ಮೂರ್ತಿಗೆ ಜೀವ ಕೊಟ್ಟು ಆ ಮೂರ್ತಿಯ ಕೈಯಲ್ಲಿ ಒಂದು ದಂಡವನ್ನು ಕೊಡ್ತಾಳೆ. ಪಾರ್ವತಿದೇವಿ ಆ ಮಗುವಿಗೆ ಹೇಳ್ತಾಳೆ, ನಾನು ಸ್ನಾನಕ್ಕೆ ಹೋಗ್ತಾ ಇದ್ದೀನಿ, ಒಳಗಡೆ ಯಾರು ಬಂದರೂ ಒಳಗಡೆ ಬಿಡಬೇಡ. ಆವಾಗ ಆ ಬಾಲಕ ಹೊರಗಡೆ ಬಾಗಿಲಲ್ಲೇ ಕಾಯ್ತಾ ಇರ್ತಾನೆ. ಅದೇ ಸಮಯದಲ್ಲಿ ಶಿವನ ಆಗಮನವಾಗುತ್ತೆ. ಆ ಪುಟ್ಟ ಬಾಲಕ ಶಿವನನ್ನು ತಡೆದು ನನ್ನ ತಾಯಿ ಒಳಗಡೆ ಸ್ನಾನ ಮಾಡ್ತಿದ್ದಾಳೆ, ಇವಾಗ ಯಾರೂ ಒಳಗಡೆ ಹೋಗುವಂತಿಲ್ಲ ಅಂತ ಶಿವನನ್ನು ಅಲ್ಲೇ ತಡಿತಾನೆ. ಶಿವನಿಗೆ ಅದನ್ನು ನೋಡಿಬಿಟ್ಟು ಸ್ವಲ್ಪ ಕೋಪ ಬರುತ್ತೆ. ಶಿವ ಆವಾಗ ಹೇಳ್ತಾನೆ, ನಾನು ಪಾರ್ವತಿಯ ಗಂಡ, ನಾನು ಒಳಗಡೆ ಹೋಗಲೇಬೇಕು ಅಂತ. ಬಾಲಕ ಹೇಳ್ತಾನೆ, ಯಾರಾದರೂ ಸರಿ, ನನ್ನ ತಾಯಿ ಹೇಳಿದಾಳೆ ಒಳಗಡೆ ಯಾರೂ ಬರಬಾರ್ದು ಅಂತ, ಹಾಗಾಗಿ ನನ್ನ ತಾಯಿ ಬರೋವರೆಗೂ ನೀವು ಇಲ್ಲೇ ವೇಟ್ ಮಾಡಿ ಅಂತ ಹೇಳ್ತಾನೆ. ಶಿವನಿಗೆ ಕೋಪ ಇನ್ನೂ ಜಾಸ್ತಿ ಆಗುತ್ತೆ. ಶಿವ ಕೋಪದಲ್ಲಿ ಹೇಳ್ತಾನೆ, ಇವಾಗ ನೀನು ದಾರಿ ಬಿಡಲಿಲ್ಲ ಅಂತಂತಂದರೆ ನನ್ನ ಕೋಪಕ್ಕೆ ನೀನು ಆಹುತಿ ಆಗ್ತೀಯಾ ಅಂತ ಹೇಳ್ತಾನೆ. ಬಾಲಕ ಏನೂ ವಿಚಾರ ಮಾಡದೆ ಶಿವನನ್ನು ಅಲ್ಲೇ ತಡಿತಾನೆ. ಆವಾಗ ಶಿವ ರೌದ್ರರೂಪ ತಾಳಿ ತನ್ನ ಶೂಲದಿಂದ ಆ ಮಗುವಿನ ರುಂಡವನ್ನು ಕತ್ತರಿಸ್ತಾನೆ. ಶಿವ ಒಳಗಡೆ ಹೋಗ್ತಾನೆ. ಪಾರ್ವತಿ ಶಿವನನ್ನು ನೋಡಿ ಆಶ್ಚರ್ಯಗೊಳ್ತಾಳೆ. ಪಾರ್ವತಿ ಶಿವನನ್ನು ಕೇಳ್ತಾಳೆ, ನೀವು ಒಳಗಡೆ ಹೇಗೆ ಬಂದ್ರಿ ಅಂತ. ಆವಾಗ ಶಿವ ಹೇಳ್ತಾನೆ, ಒಬ್ಬ ಹುಡುಗನನ್ನು ತಡೆದ, ಆದರೂ ನಾನು ಅವನ ರುಂಡವನ್ನು ಕತ್ತರಿಸಿ ನಾನು ಒಳಗಡೆ ಬಂದೆ ಅಂತ. ಪಾರ್ವತಿ ಅಳ್ಕೊಂತಾನೆ ಓಡಿ ಹೊರಗಡೆ ಬರ್ತಾಳೆ. ಮಗುವಿನ ರುಂಡ ಮತ್ತು ಮುಂಡ ಎರಡೂ ಬೇರೆ ಬೇರೆ ಆಗಿರೋದು ನೋಡಿ ತಾಯಿ ತನ್ನ ದುಃಖದಲ್ಲಿ ರೌದ್ರ ರೂಪ ತಾಳಿ ತಾಯಿ ಆದಿಶಕ್ತಿ ಆಗ್ತಾಳೆ. ಆದಿಶಕ್ತಿ ಶಿವನಿಗೆ ಹೇಳ್ತಾಳೆ, ನನಗೆ ನನ್ನ ಮಗ ವಾಪಸ್ ಬೇಕು, ಅವನಿಗೆ ಜೀವವನ್ನು ತುಂಬಿಕೊಡಿ ಅಂತ, ಇಲ್ಲ ಅಂದರೆ ನಾನು ಸಂಪೂರ್ಣ ಸೃಷ್ಟಿಯನ್ನು ನಾಶ ಮಾಡ್ತೀನಿ ಅಂತ ಹೇಳ್ತಾಳೆ. ಇದಕ್ಕೆ ಎಲ್ಲರೂ ಹೆದರಿಕೊಂಡು ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲರೂ ಬರ್ತಾರೆ. ಆವಾಗ ಶಿವ ಹೇಳ್ತಾನೆ, ಉತ್ತರ ದಿಕ್ಕಿನಲ್ಲಿರುವ ಯಾವ ಪ್ರಾಣಿ ಮಲ್ಕೊಂಡಿರುತ್ತೋ ಅದರ ರುಂಡವನ್ನು ಕತ್ತರಿಸ್ಕೊಂಡು ಬನ್ನಿ ಅಂತ ತನ್ನ ಗಣಗಳಿಗೆ ಅವನು ನಿರ್ದೇಶಿಸುತ್ತಾನೆ. ಆ ಗಣಗಳು ಇಡೀ ಪೃಥ್ವಿಯಲ್ಲಿ ಎಲ್ಲ ಕಡೆಗೂ ಹುಡುಕ್ತಾರೆ. ಒಂದು ಆನೆ ಉತ್ತರ ದಿಕ್ಕಿನಲ್ಲಿ ತಲೆ ಮಾಡ್ಕೊಂಡು ಮಲ್ಕೊಂಡಿರುತ್ತೆ. ಶಿವಗಣ ಅದರದೇ ರುಂಡವನ್ನು ಕತ್ತರಿಸಿ ಆ ರುಂಡವನ್ನು ತೊಗೊಂಡು ಬರ್ತಾರೆ. ಶಿವ ಆ ಆನೆಯ ಮುಖವನ್ನು ತಗೊಂಡು ಬಾಲಕನ ದೇಹಕ್ಕೆ ಸೇರಿಸಿ ಜೀವ ಕೊಡ್ತಾನೆ. ಜೀವ ಕೊಟ್ಟ ಮೇಲೆ ಪಾರ್ವತಿದೇವಿ ತನ್ನ ಮಗನಿಗೆ ವರವನ್ನು ಕೊಡಿ ಅಂತ ಶಿವನ ಹತ್ರ ಕೇಳ್ಕೊತಾಳೆ. ಆವಾಗ ಶಿವ ಹೇಳ್ತಾನೆ, ಇನ್ನು ಮುಂದೆ ನೀನೇ ನನ್ನ ಕಿರಿಮಗ, ಯಾವುದೇ ಕಾರ್ಯಗಳಲ್ಲಿರಲಿ, ಪೂಜೆಗಳಾಗಲಿ, ಆ ಎಲ್ಲ ಪೂಜೆಗಳಲ್ಲೂ ಪ್ರಥಮ ಪೂಜಿತನಾಗನೆಂದು ಮತ್ತು ನನ್ನ ಸಕಲ ರುದ್ರಗಣಗಳ ಅಧಿಪತಿಯಾಗು ಎಂದು ಶಿವ ಅವನಿಗೆ ಹರಸ್ತಾನೆ. ಪಶುಪತಿಯ ಮಗ ಗಣಪತಿ ಎಂದು ಜಗತ್ಪ್ರಸಿದ್ಧನಾಗುತ್ತಾನೆ.